ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕನ್ನಡ ಚಿತ್ರರಂಗದಲ್ಲಿ ಯಾರೂ ನಿರೀಕ್ಷೆ ಮಾಡದಿರುವಂತಹ ಒಂದು ಘಟನೆ ನಡೆದಿದೆ. ನಮಗೆಲ್ಲ ಗೊತ್ತು, ಕಳೆದ 25 ದಿನಗಳಿಂದಲೂ ಕೂಡ ಈ ಸುದ್ದಿಯನ್ನು ನಾವೆಲ್ಲರೂ ಕೂಡ ಫೋಕಸ್ ಮಾಡಿದ್ವಿ. ಎಸ್, ನಟ ದರ್ಶನ್ ಅವರು ಕೊಲೆ ಆರೋಪ ಹೊತ್ತು ಈಗ ಜೈಲು ಸೇರಿದ್ದಾರೆ. ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡಬೇಕಾಗತ್ತೆ. ಕೋರ್ಟ್ನಲ್ಲಿ ತೀರ್ಪು ಬಂದ ನಂತರ ಅದನ್ನು ನಾವು ಹೇಳಬೇಕಾಗತ್ತೆ. ಆದರೆ ಸದ್ಯಕ್ಕೆ ಇಂತಹ ಒಂದು ಪ್ರಕರಣದಲ್ಲಿ ಕನ್ನಡ ಚಿತ್ರರಂಗದ ಒಬ್ಬ ದೊಡ್ಡ ನಟ ಸಿಕ್ಕಾಕೊಂಡಿದ್ದಾರೆ ಅಂದಾಗ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗತ್ತೆ. ಇದು ಬೇಕಾಗಿತ್ತಾ? ಯಾಕೆ ಈಗ ಆಯಿತು? ದರ್ಶನ್ ಅವರ ಜೀವನದಲ್ಲೇ ಇಂತಹ ಘಟನೆಗಳು ಮತ್ತೆ ಮತ್ತೆ ಆಗೋದಕ್ಕೆ ಕಾರಣ ಏನು? ಒಂದು ಕೊಲೆಯ ಆರೋಪ ಹೊತ್ತು ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಜೈಲು ಸೇರ್ತಾರೆ ಅಂದಾಗ ಇಡೀ ಚಿತ್ರರಂಗದಲ್ಲಿ ಒಂದು ತಲ್ಲಣ, ಒಂದು ರೀತಿಯ ವಿಚಿತ್ರವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಎಸ್, ಇದಾಗಬಾರ್ದಾಗಿತ್ತು ಅನ್ನುವಂಥದ್ದು. ಸೊ ಈಗಾಗಲೇ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಕಲಾವಿದರು, ನಿರ್ದೇಶಕರು, ನಟರು, ನಟಿಯರು ಎಲ್ಲರೂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರದ್ದೇ ಆದಂತಹ ಒಂದಷ್ಟು ವಿವರಣೆಗಳನ್ನು ಅಥವಾ ದರ್ಶನ್ ಅವರ ಕುರಿತು ಅವ್ರಿಗೆ ಏನಿತ್ತು ಅಭಿಪ್ರಾಯಗಳನ್ನು ಅದನ್ನು ಹಂಚ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತು ಮಾತನಾಡಲಿಕ್ಕೆ ವಿಸ್ತಾರ ನ್ಯೂಸ್ ಜೊತೆ ಕನ್ನಡ ಚಿತ್ರರಂಗದ ಹಿರಿಯ ಮತ್ತು ಖ್ಯಾತ ನಿರ್ದೇಶಕರು MS ರಮೇಶ್ ಅವರು ಇದ್ದಾರೆ. ಬಹಳ ವರ್ಷಗಳಿಂದಲೂ ಕೂಡ ದರ್ಶನ್ ಅವರ ಜೊತೆ ಒಡನಾಟ ಇದ್ದಂಥವರು, ಅವ್ರ ಜೊತೆ ಸಿನಿಮಾ ಮಾಡಿದವರು, ಅವರ ಸಿನಿಮಾಗಳಿಗೆ ರೈಟರಾಗಿ ಕೆಲಸ ಮಾಡಿದವರು ಮತ್ತು ಬಹಳ ಹತ್ತಿರದಿಂದ ದರ್ಶನ್ ಅವರನ್ನು ಬಲ್ಲವರು. ಅವರು ಹೇಳೋದು ಏನು ಈ ಪ್ರಕರಣದ ಬಗ್ಗೆ ಮತ್ತು ದರ್ಶನ್ ಅವರ ಬಗ್ಗೆ ಬನ್ನಿ ಕೇಳೋಣ. ಸರ್, ಮೊದಲನೇದಾಗಿ ಈ ಪ್ರಕರಣ ಆದಾಗ ನಿಜಕ್ಕೂ ಎಲ್ರಿಗೂ ಶಾಕ್ ಆಯಿತು. ಚಿತ್ರರಂಗಕ್ಕೆ, ಮಾಧ್ಯಮಕ್ಕೆ, ಇಡೀ ಕರ್ನಾಟಕಕ್ಕೆ. ಆಬ್ವಿಯಸ್, ಅದು ಯಾಕಂತ ಹೇಳಿದರೆ ಒಬ್ಬ ದೊಡ್ಡ ನಟ ಇಂಥ ಪ್ರಕರಣದಲ್ಲಿ ಸಿಕ್ಕಾಕೊಳ್ತಾರೆ ಅನ್ನೋದಿದೆಯಲ್ಲ, ನಿರೀಕ್ಷೆಗೆ ಇಲ್ಲದೆ ಇರತಕ್ಕಂಥದ್ದು, ಯಾರಿಗೂ ಕೂಡ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನಿಮಗೆ ಆ ಕ್ಷಣದಲ್ಲಿ ಏನು ಅನ್ನಿಸ್ತು ಈ ಪ್ರಕರಣ ಬಂದಂಥ ಸಂದರ್ಭ, ಬೆಳಕಿಗೆ ಬಂದು? ಫಸ್ಟು ಖಂಡಿತ ನೀವು ಹೇಳ್ದಂಗೆ ಶಾಕ್ ಅಂತೂ ಆಗುತ್ತೆ. ಬಿಕಾಸ್ ದರ್ಶನ್ ಅವ್ರನ್ನ ಅರೆಸ್ಟ್ ಅಂತಂದ ಅಂದ್ಕೊಳ್ಳೋದೇ ದೊಡ್ಡ ಶಾಕ್ ಅದು. ಬಟ್ ಆದರೂ ಒಂದು ನಾವು ನಂಬಕ್ಕಂತೂ ತಯಾರಿರಲಿಲ್ಲ, ಈ ಥರದ್ದೆಲ್ಲ ಆಗಿರೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದರ್ಶನ್ ಅವ್ರು ನಾನು ಭಾಳ ಹತ್ತಿರದಿಂದ ನೋಡಿದ್ದೀವಿ. ಸೊ ಈ ಥರದ್ದೆಲ್ಲ ಆಗಿರೋಕ್ಕೆ ಸಾಧ್ಯ ಇಲ್ಲ, ಯಾವುದೋ ಸಣ್ಣ ಪುಟ್ಟದೇನೋ ಆಗಿರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಹೋಗ್ತಾ ನ್ಯೂಸ್ ಮಾಡಿದಾಗ ಸೊ ಇಂಥದ್ದೊಂದು ಆಗಬಾರ್ದಾಗಿತ್ತು ಅನ್ನೋದು ಮಾತ್ರನೇ ನಮಗೆ ಅನಿಸಿದ್ದಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಇವತ್ತಿನವರೆಗೂ ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಇದು ಆಗಬಾರ್ದಾಗಿತ್ತು. ಬಟ್ ಆಗಿದೆಯಾ, ಯಾರಿಂದ ಆಗಿದೆ, ಹೇಗಾಗಿದೆ, ಅದರಲ್ಲಿ ಇನ್ವಾಲ್ವ್ ಯಾರ್ಯಾರು, ಅದು ನಾನು ಇವತ್ತು ಡಿಸಿಷನ್ಗೆ ಬರೋಕ್ಕೆ ರೆಡಿ ಇಲ್ಲ. ಸೊ ಬಂದ ಮೇಲೆ ನೋಡೋಣ ಅಂತಲೇ ಇದ್ದೀನಿ ನಾನು ಅಷ್ಟೇ. ಕಳೆದ 25 ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಹೌದು, ಯಾರು ಈ ಘಟನೆ ಆಗಿರೋದು ಸಂದರ್ಭದಲ್ಲಿ ಯಾರೂ ಇರಲಿ, ನಾವ್ಯಾರೂ ಸಾಕ್ಷಿದಾರರಲ್ಲ. ಬಟ್ ಆದರೂ ಕೂಡ ಪೊಲೀಸರು ಒಬ್ಬ ಏನು ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿರುವಂತಹ ಒಬ್ಬ ನಟ, ಒಬ್ಬ ಪ್ರಬಲವಾದಂತಹ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವರು ಒಂದಷ್ಟು ಸಾಕ್ಷಿಗಳು ಇಲ್ಲದೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಏನು ಅನಿಸುತ್ತೆ ಈ ಒಟ್ಟಾರೆ ಪ್ರಕರಣ, ಇಲ್ಲಿಯವರೆಗೂ ನಿಮಗೆ ಬಂದಂತಹ ಸೂಕ್ಷ್ಮವಾದ ಮಾಹಿತಿಗಳು? ಇಲ್ಲ, ನಾನು ಒಂದು ಮಾತು ಹೇಳ್ತೀನಿ. ಖಂಡಿತ ಪೊಲೀಸವ್ರಿಗೆ ಇನ್ಫಾರ್ಮೇಷನ್ ಸಿಕ್ಕಿರೋ ಪ್ರಕಾರ ಅಥವಾ ಅವ್ರ ಇನ್ವೆಸ್ಟಿಗೇಷನ್ ಪ್ರಕಾರ ಅರೆಸ್ಟ್ ಮಾಡಬೇಕು ಅಂತ ಇದ್ದೇ ಇರುತ್ತೆ ಅವರ ಕಾನೂನಿನ ಪ್ರಕಾರ. ನಾನು ಒಂದು ಹೇಳ್ತೀನಿ, ಈ ಥರದ್ದು ಎಷ್ಟು ಪ್ರಕರಣಗಳು ತಾರ್ಕಿಕವಾಗಿ ಅಂತ್ಯ ಕಂಡಾಗ ಪೊಲೀಸವ್ರು ಅಂದ್ಕೊಂಡಿದ್ದೇ ಆಗಿದೆ, ಅದು ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಬಹಳಷ್ಟು ಕೇಸ್ಗಳಲ್ಲಿ ಈ ಥರ ತುಂಬ ದೊಡ್ಡವ್ರನ್ನ ಅರೆಸ್ಟ್ ಮಾಡಿದಾಗೆಲ್ಲ ಎಷ್ಟು ಜನ ಹೊರಗಡೆ ಬಂದಿದ್ದಾರೆ. ಸೊ ಆಗ ಪೊಲೀಸವ್ರು ಸರಿ ಇಲ್ವಾ ಅಥವಾ ಅರೆಸ್ಟಾಗಿ ಹೊರಡೋಗಿದ್ದವರು ಅವ್ರು ಸರಿನಾ, ಇದೇ ಬರೋವಂಥದ್ದು. ನಾವು ಫೈನಲಾಗಿ ಪೊಲೀಸವ್ರು ಮಾಡಿದ ತಕ್ಷಣ ನಾನು ತಪ್ಪು ಅಂತ ಅವ್ರನ್ನ ಹೇಳ್ತಾ ಇಲ್ಲ. ಕರೆಕ್ಟ್, ಅವ್ರ ಕಾನೂನಿನ ಪ್ರಕಾರ ಅವ್ರಿಗಿರೋ ರೂಲ್ಸು, ರೆಗ್ಯುಲೇಷನ್, ಅವ್ರ ಬೌಂಡ್ರಿಲಿ ಏನೇನು ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ. ಆ ಮಾಡೋ ಕೆಲಸಕ್ಕೆ ನಾವು ಯಾರೂ ಅಡ್ಡಿ ಮಾಡಬಾರ್ದು, ಅದನ್ನು ಯಾರೂ ನಾವು ಮಾಡ್ತಾಯಿಲ್ಲ ಮೊದಲನೇದಾಗಿ. ಸೊ ಇಲ್ಲಿ ಸರಿ ತಪ್ಪು ಅನ್ನೋದು ಎಲ್ಲಿ ಬರುತ್ತೆ ಅಂತಂದರೆ ಕೋರ್ಟಿಗೆ ಬಂದಾಗ. ಫಾರ್ ಎಕ್ಸಾಂಪಲ್, ಶಂಖದಿಂದ ಬಂದರೆ ತೀರ್ಥ ಅಂತ ಹೆಂಗಂತೀವಿ, ಆ ತೀರ್ಥ ಬರಬೇಕಾದ್ರೆ ಕೋರ್ಟಿಂದಾನೆ. ಸೊ ಆ ಕೋರ್ಟಿಂದ ತೀರ್ಥ ಬರೋವರೆಗೂ ಕಾಯೋಣ ಅಂತ ಅಷ್ಟೇ. ಶಾಕ್ ಆಗಿರೋದು ನಿಜ, ಅದು ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಆಗಿದ್ದಾವೆ. ಅದು ಸಿನಿಮಾ ಇಂಡಸ್ಟ್ರಿಲಿ ಆಗಿದೆ, ಅಭಿಮಾನಿಗಳಿಗಾಗಿದೆ, ಸಿನಿಮಾಗೆ ಸಂಬಂಧಪಡದೇ ಇರೋರಿಗೆಲ್ಲವೂ ಆಗಿದ್ದಾವೆ. ಆ ಶಾಕ್ ಇದ್ದೇ ಇರುತ್ತೆ. ಈ ಶಾಕ್ ಕ್ಲಿಯರ್ ಆಗೋದಕ್ಕೆ ಇನ್ನೂ ಟೈಮ್ ಬೇಕು, ಇದೆಲ್ಲವೂ ಕ್ಲಾರಿಟಿ ಸಿಗೋದಕ್ಕೆ ಟೈಮ್ ಬೇಕು. ಟೈಮ್ ಬರೋವರೆಗೂ ಕಾಯೋಣ ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 2002ರಿಂದ 2011 ದರ್ಶನ್ ಅವರ ಸಿನಿ ಬದುಕಿನಲ್ಲಿ ಒಂದು ಫೇಸ್, ಅದು ಅಲ್ಲಿ ಹೀರೋ ಆಗ್ತಾರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. 2011ರಲ್ಲಿ ಅವರ ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ಹೋಗ್ತಾರೆ. ಅಲ್ಲಿಯವರೆಗೂ ದರ್ಶನ್ ಅವ್ರ ಫೇಸ್ ತುಂಬ ಚೆನ್ನಾಗಿತ್ತು. ಎಸ್, ದರ್ಶನ್ ಕನ್ನಡ ಚಿತ್ರರಂಗದ ಒಬ್ಬ ದೊಡ್ಡ ನಟ,
ತುಂಬ ಇನ್ನೂ ಏನೇನೋ ಮಾಡಬೇಕಾದಂತಹ ಅವಕಾಶಗಳಿತ್ತು. 2011ರಿಂದ 2024ರವರೆಗೂ ನೋಡಿದಾಗ ಇಲ್ಲಿದ್ದಂತಹ ದರ್ಶನ್ ಬೇರೆ ಬೇರೆನೇ ಕಾಣಿಸಿದ್ರಾ ಅನ್ನುವಂಥದ್ದು. ನೀವು ಹೇಗೆ ನೋಡ್ತೀರಾ ಇದನ್ನು? ಯಾಕಂದರೆ ಇದು ಯಾರಿಗೂ ಎಲ್ಲೂ ಗುಟ್ಟಾಗಿರುವಂತಹ ವಿಚಾರ ಅಲ್ಲ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಒಂದು ನೀವು ಹೇಳಿದ್ರಿ 2011ವರೆಗೂ ಒಂದು ಫೇಸ್ ಅಂತ, ಅದಾದಮೇಲೆ ಇನ್ನೊಂದು ಫೇಸ್ ಅಂತ. ಸೊ ಅದಕ್ಕೆ ನೀವು ಎಕ್ಸಾಂಪಲ್ ತೊಗೊಂಡಿದ್ದು ಅವರ ಫ್ಯಾಮಿಲಿ ಗಲಾಟೆ ಅನ್ನೋದು. ಈ ಫ್ಯಾಮಿಲಿ ಗಲಾಟೆ ಆದಾಗಲೂ ನಾನು ಶೂಟಿಂಗಲ್ಲಿ ಸಕಲೇಶ್ಪುರದಲ್ಲಿದ್ದೆ, ವಿಲನ್ ನಾನು ಸಿನಿಮಾ ಶೂಟಿಂಗಲ್ಲಿದ್ದಾಗ ಆವಾಗಲೂ ನಾವು ಅಂದ್ಕೊಂಡಿದ್ದೇನಪ್ಪ ಅಂದರೆ ಈ ಥರದ್ದು ಏನಕ್ಕಾಗಿರುತ್ತೆ, ಒಂದು ಎಲ್ಲರ ಮನೇಲಿ ಆಗುವಂಥದ್ದು ಯಾವ ಸಣ್ಣ ಪುಟ್ಟ ಗಲಾಟೆ ಆಗಿರುತ್ತೆ ಅಂತ. ಅದೊಂದು ಎಂಡಿಗೆ ಬಂತು ಅಂತ ಅಂದ್ಕೊಂಡಾಗ ನಮಗಾಗಿದ್ದೇನಪ್ಪ ಅಂತಂದರೆ, ತಿರ್ಗಾ ವಿಜಯಲಕ್ಷ್ಮಿ ಮೇಡಮ್ ಅವರು ವಾಪಸ್ ಬಂದರು, ಕೇಸ್ನ ವಾಪಸ್ ತೊಗೊಂಡ್ರು, ಸಾಲ್ವ್ ಮಾಡಿಕೊಟ್ರು. ಸೊ ಅಲ್ಲಿಗೆ ನಾವು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ, ಬಹಳಷ್ಟುಗಳ ಮನೆಯಲ್ಲಿ ದೊಡ್ಡವ್ರ ಮನೆಯಲ್ಲೇ ಗಂಡ ಹೆಂಡತಿ ಜಗಳ ನಡೆದಿರುತ್ತೆ, ಅದು ಅತಿರೇಕಕ್ಕೂ ಹೋಗಿದೆ, ಆಮೇಲೆ ಕಡಿಮೆನೂ ಆಗಿದೆ, ಅವ್ರವ್ರು ಒಂದಾಗಿದ್ದಾರೆ. ಸೊ ಇಲ್ಲಿಗೆ ಒಂದು ತಾರ್ಕಿಕ ಅಂತ್ಯ, ಅದೊಂದು ಫೈನಲ್ ಆಗಿದೆ ಅಂತ ಆಯಿತು. ಸೊ ಅಲ್ಲಿಗೆ ಅದು ಮುಗಿದೋಗಿದ ತಕ್ಷಣ ನಾವೆಲ್ಲರೂ ಮರ್ತ್ವಿ. ಬಿಕಾಸ್ ತಿರ್ಗಾ ಸಾರಥಿ ಸಿನಿಮಾ ರಿಲೀಸ್ ಆಯಿತು, ದೊಡ್ಡ ಹಿಟ್ ಆಯಿತು, ಬೆಳ್ಕೊಂಬಂದಿರೋವಂಥದ್ದು. ಆ ಬೆಳ್ಕೊಂಬಂದು ಇವತ್ತಿನವರೆಗೂ ದರ್ಶನ್ ಅವ್ರ ಬಗ್ಗೆ ಬೇರೆ ಬೇರೆ ಯಾರು ಸಣ್ಣ ಪುಟ್ಟ ಕಮೆಂಟ್ಗಳು ಬಂದಿರೋದಿದೆ. ಬಿಕಾಸ್ ನಾನೇ ನೀವು ಕೇಳೋಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ಅವ್ರ ಲ್ಯಾಂಗ್ವೇಜ್ ಬಗ್ಗೆ ಅಂತ ಎಲ್ಲೋ ಮಾತಾಡಿದ್ದಾರೆ ಅಂತ. ಇದಕ್ಕೆ ಮುಂಚೆ ಯಾರೂ ಮಾತಾಡಿಲ್ವಾ? ಖಂಡಿತ. ನಾನು 32 ವರ್ಷದಿಂದ ಸಿನಿಮಾದಲ್ಲಿದ್ದೀನಿ. ಸಿನಿಮಾದಲ್ಲಿ ನಾವೆಲ್ಲೋ ಪರ್ಸ್ನಲಾಗಿದ್ದಾಗ, ಅಂದರೆ ಊಟಕ್ಕೆ ಕೂತಾಗಲೋ ಎಲ್ಲೋ ಏನೋ ಮಾಡ್ತಿದ್ದಾಗ ಎಲ್ಲರೂ ಮಾತಾಡೋದು ನೋಡಿದ್ವಿ. ಅವತ್ತಿನ ದಿವಸ ಯಾಕೆ ಹೊರಗಡೆ ಬರ್ತಿರಲಿಲ್ಲ ಅಂದರೆ, ಈ ಥರದ್ದು ಒಂದು ಸೋಷಿಯಲ್ ಮೀಡಿಯಾ ಎಲ್ಲೂ ಇರಲಿಲ್ಲ, ಈ ಥರ ಕ್ಯಾಮ್ರಾಗಳಲ್ಲಿ ಇರಲಿಲ್ಲ, ಮೊಬೈಲಲ್ಲಿ ಕ್ಯಾಮ್ರಾ ಇರಲಿಲ್ಲ, ಯಾರೂ ಸೆರೆ ಹಿಡಿದಾಗ್ತಿರಲ್ಲ. ಇವತ್ತೇನಾಗಿದೆ ಅಂತಂದರೆ, ಒಬ್ಬ ಸೆಲೆಬ್ರಿಟಿ ಕೂತಿದ ತಕ್ಷಣ ಯಾರೋ ಒಂದು ರೆಕಾರ್ಡ್ ಮಾಡ್ತಿರ್ತಾರೆ, ಅವನೇನೋ ಪರ್ಸ್ನಲಾಗಿ ಮಾತಾಡ್ತಿದ್ದ ತಕ್ಷಣ ಅದನ್ನು ತೆಗೆದು ಬಿಡ್ತಾರೆ. ಇದರ ಇಂಟೆನ್ಷನ್ನು ದರ್ಶನ್ನ ಈ ಥರದ್ದಂತ ಪ್ರೊಜೆಕ್ಟ್ ಮಾಡೋದಕ್ಕೆ ಇರ್ಬೋದಾ ಅಥವಾ ಬೈ ಮಿಸ್ಸಾಗಿ ಬಂದಿರ್ಬೋದಾ ಗೊತ್ತಿಲ್ಲ. ಈ ಲ್ಯಾಂಗ್ವೇಜ್ ಅನ್ನೋದು ಅವ್ರ ಪರ್ಸ್ನಲಾಗಿ ಅವ್ರ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಎಲ್ಲೆಲ್ಲಿ ಮಾತಾಡಿದ್ರು ಅದನ್ನು ನಾನು ತಪ್ಪು ಅನ್ನಲ್ಲ. ಬಿಕಾಸ್ ಅದನ್ನು ಅಪೋಸ್ ಮಾಡ್ಬೇಕಾದ್ರೆ ಅದು ಅವರು ಜೊತೆಲಿ ಕೂತಿದ್ದವರಾಗಲಿ ಅವರಾಗಲಿ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರು ಇದ್ದಾರೆ ಅಂತಂದಾಗ ನಾವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡೋಕ್ಕೆ ಬರೋ, ಅದನ್ನು ಸರಿ ತಪ್ಪು ನಮಗೆ ಬೇಕಾಗಿಲ್ಲ. ಈಗಿರೋ ವಿಷಯದಲ್ಲಿ ಬಂದಾಗ ಮಾತ್ರ ಇವತ್ತು ನಾನು ಯಾವುದನ್ನೂ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಅಲ್ಲೇನೋ ಸಾಕ್ಷಿಗಳಿದ್ದಾವೆ, 180 ಸಾಕ್ಷಿ ಇದ್ದಾವೆ ಅಂತ, ಈ ಸಾಕ್ಷಿಗಳಿದ್ದಾವೆ ಅಂತ ಅವ್ರು ಹೇಳ್ತಿದ್ದಾರೆ. ಇದೆಲ್ಲವೂ ಬರ್ತಾ ಇರೋದೇನಪ್ಪ ಅಂದರೆ ಮಾಧ್ಯಮದಲ್ಲೇ. ಓಕೆ, ಈ ಸಾಕ್ಷಿಗಳನ್ನ ಕೊಟ್ಟಿರೋರು, ಅವ್ರು ಕಲೆಕ್ಟ್ ಮಾಡೋರು ಪೊಲೀಸರ್ಸ್. ಅಲ್ಲಿಂದ ಯಾವುದೂ ಒಂದು ಹೇಳಿಕೆಗಳು ಈಚೆ ಕಡೆ ಬರ್ತಾ ಇಲ್ಲ ಅಲ್ವೇ. ನಮ್ಗೆ ಇಂತಿಂಥ ಸಾಕ್ಷಿ ಸಿಕ್ಕಿದೆ ಅಂತ ಅವ್ರು ಯಾರೂ ಹೇಳ್ತಾ ಇಲ್ಲ. ಇದು ಮೂಲಗಳ ಪ್ರಕಾರ ಅಂತಲೇ ಹೇಳ್ತಾ ಇರೋದು. ಈ ಮೂಲಗಳ ಪ್ರಕಾರ ಸತ್ಯ ಅಂತ ಆಗಬೇಕು ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳ್ತೀನಿ. ಸೊ ಇವತ್ತು ಯಾರು ಡಿಸಿಷನ್ ಬರೋದು ಬೇಡ. ನಾವು ಯಾರು ನಾನು ಪ್ರತಿ ಸಲ ನಾನು ಇಂಟರ್ವ್ಯೂಲ್ಲಿ ಕೂತ್ಕೊಂಡಾಗ ನಾನು ಒಂದು ಮಾತು ಹೇಳ್ತಿರ್ತೀನಿ. ನಾನು ಬಿಗಿನಿಂಗ್ ಡೇಸಿಂದ ಮಾಧ್ಯಮನ ನಾನು ಸೇತುವೆ ಅಂತ ಕರಿತೀನಿ. ಓಕೆ, ತುಂಬ ನೇರವಾಗಿ ಹೇಳ್ತಾ ಇದ್ದೀನಿ, ಸೇತುವೆ ಅಂದರೆ ಬ್ರಿಡ್ಜ್ ಆಗಿರೋಣ, ನಾವು ಜಡ್ಜ್ ಆಗಿರೋದು ಬೇಡ ಅಂತ ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.